ರಾಜ್ಯದಲ್ಲಿ ಇವ್ರದ್ದೊಂದು ಕತೆ ಆದರೆ ಕೇಂದ್ರದಲ್ಲಿ ಇನ್ನೊಂದು ಕತೆ, ಆಮೇಲೆ ಈ ಇಂಡಿಗೋದವ್ರದ್ದಂತೂ ಇನ್ನೊಂದು ಕತೆ. 9 ದಿನ ಆದ್ರಿ, ಅಯ್ಯೋ! ಒಂದು ಸಮಸ್ಯೆಯನ್ನು ಬಗೆಹರಿಸಕ್ಕೆ ಆಗ್ತಾ ಇಲ್ಲ. ಇವತ್ತು ಕೂಡ ವಿಮಾನಗಳ ಹಾರಾಟ ವ್ಯತ್ಯಯವಾಗೋಗಿದೆ. ಈಗ ಕೇಂದ್ರದವ್ರು ಏನು ಮಾಡ್ತಾ ಇದ್ದಾರೆ, ಒಂದಿಷ್ಟು ತಂಡವನ್ನು ಏರ್ಪೋರ್ಟ್ಗೆ ಕಳಿಸಿದ್ದಾರೆ. ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ. ಹಾಗೆ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಿನಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಒಂದಿಷ್ಟು ಟೀಮ್ ಅಂತೂ ಎಲ್ಲ ಪರಿಶೀಲನೆ ಮಾಡಿದಾರಂತೆ. ಅದೇನು ಪರಿಶೀಲನೆ, 9 ದಿನ ಬೇಕಾಯ್ತಾ ಪರಿಶೀಲನೆ ಮಾಡೋಕ್ಕೆ? ಅಯ್ಯ, ನೋಡಿ ಸ್ಟೋರಿಯನ್ನು. 9ನೇ ದಿನವೂ ಇಂಡಿಗೋ ವಿಮಾನಗಳ ರದ್ದು. ಬೆಂಗಳೂರಲ್ಲಿ 121 ವಿಮಾನಗಳು ರದ್ದು. ಮುಂದುವರಿದ ಪ್ರಯಾಣಿಕರ ಪರದಾಟ. ಹೌದು, ದೇಶದಲ್ಲಿ ಇಂಡಿಗೋ ವಿಮಾನಗಳ ಬೃಹತ್ ರದ್ದು ಸಮಸ್ಯೆ ಆರಂಭವಾಗಿ 9ನೇ ದಿನ ಆದರೂ ಸಮಸ್ಯೆ ಹಾಗೆಯೇ ಮುಂದುವರಿತಾ ಇದೆ. 9ನೇ ದಿನವೂ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 121 ಇಂಡಿಗೋ ವಿಮಾನಗಳ ಹಾರಾಟ ಬಂದ್ ಆಗಿದೆ. ವಿಮಾನಯಾನ ಕ್ಷೇತ್ರದ ಇತಿಹಾಸದಲ್ಲಿ ಗಂಭೀರ ಸಮಸ್ಯೆ ಇದಾಗಿದ್ದು, ಪ್ರಯಾಣಿಕರಿಗೆ ಸಮಸ್ಯೆಗಳ ಸರಮಾಲೆ ಎದುರಾಗಿದೆ. ಎಲ್ಲಾ ಸಮಸ್ಯೆಗಳ ನಡುವೆಯೇ ಪ್ರಯಾಣಿಕರು ಪ್ರಯಾಸದಾಯಕ ಪ್ರಯಾಣ ಮಾಡುವಂತಾಗಿದೆ. ನಿಧಾನಗತಿಯಲ್ಲಿ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಚೇತರಿಕೆ ಕಾಣ್ತಾ ಇದ್ರೂ ಪ್ರಯಾಣಿಕರಿಗೆ ಗೊಂದಲ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇಂದು ಸಹ ಗೊಂದಲಗಳ ನಡುವೆಯೇ ಬೆಂಗಳೂರು ಏರ್ಪೋರ್ಟ್ನಿಂದ ಮುಂಬೈಗೆ ತೆರಳಿ ಅಲ್ಲಿಂದ ಕಜಕಿಸ್ತಾನಕ್ಕೆ ಪ್ರವಾಸಕ್ಕೆ ಅಂತ ಪ್ಲಾನ್ ಮಾಡಿಕೊಂಡಿರುವ ಬೆಂಗಳೂರಿನ ನಿವಾಸಿಗಳು ವಿಮಾನ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲೇ ಇದ್ದರೂ, ಬೆಂಗಳೂರಿನಲ್ಲಿ ವಿಮಾನ ಸಿಕ್ಕಿದ್ರೂ ಮತ್ತೆ ಮುಂಬೈನಲ್ಲಿ ವಿಮಾನ ರದ್ದಾದರೆ ಏನು ಮಾಡೋದು ಅನ್ನೋ ಅನುಮಾನದಲ್ಲೇ ಪ್ರಯಾಣ ಆರಂಭಿಸುವಂತಾಯಿತು. ನಾವು ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಕಜಕಿಸ್ತಾನ್ ಕಂಟ್ರಿಗೆ ಆಲ್ಮಾಟಿ ಅನ್ನೋ ಸ್ಟಾಪು. ಬಟ್ ಟರ್ಮಿನಲ್ 1ಇಂದ ನಮಗೆ ಮುಂಬೈಯಲ್ಲಿ ಲೇ ಓವರ್ ಇದೆ. ಅಲ್ಲೊಂದು 3 ಅವರ್ಸ್ ಆದಮೇಲೆ ಡೈರೆಕ್ಟ್ ಫ್ಲೈಟ್ ಆಲ್ಮಾಟಿಗಿದೆ. ತುಂಬಾ ಟೆನ್ಷನ್ ಆಗಿತ್ತು, ಎಷ್ಟು ವರಿ ಆಗಿದೆ ನಾವು 6 ಜನನೂ. ಅಂದರೆ ನಮ್ಮ ಗ್ರೂಪ್ ವಾಟ್ಸಪ್ಪಲ್ಲಿ ಏನು ಮಾಡೋದು, ನೆಕ್ಸ್ಟ್ ಏನು, ಅಯ್ಯೋ ಕ್ಯಾನ್ಸಲ್ ಅಂತೆ, ಯೂತ್ ಕ್ಯಾನ್ಸಲ್ ಅಂತೆ, ನಮ್ಮ ಫ್ರೆಂಡ್ಸ್ದೆಲ್ಲ ಕ್ಯಾನ್ಸಲ್ ಆಗೋದು ನೋಡ್ತಿದ್ವಿ. ನಾವು ಬುಕ್ ಮಾಡಿದ್ದು ಸ್ಟೇ ಕೂಡ ನಾನ್ ರಿಫಂಡ್ ಇತ್ತು. ಒಂದು 5 ಡೇಸ್ಗೆ ಒಂದಿಷ್ಟು 60-70 ಸಾವಿರ ಪೇ ಮಾಡಿಬಿಟ್ಟಿದ್ದೀವಿ. ಏನಪ್ಪ ಮಾಡೋದು, ತುಂಬ ಟೆನ್ಷನ್ ಆಗಿತ್ತು. ಬಟ್ ತುಂಬ ಜನದ ಕ್ಯಾನ್ಸಲ್ ಆಗಿದೆ. ಅವ್ರನ್ನ ನೋಡಿ ಬೇಜಾರಾಯಿತು. ಲಕ್ಕಿಲಿ ನಾವು ಬಂದು ಇಲ್ಲಿ ಕೇಳೋವರೆಗೂ ನಮಗೆ ಗ್ಯಾರಂಟಿ ಇರಲಿಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಸದ್ಯ ಅವರು ಕ್ಯಾನ್ಸಲ್ ಇಲ್ಲ, ಆನ್ ಟೈಮ್ ಇದೆ, ಡಿಲೇನೂ ಇಲ್ಲ, ಪ್ರಿಪೋನೂ ಇಲ್ಲ, ಆನ್ ಟೈಮ್ ಇದೆ ಅಂತ ಹೇಳಿದರು. ಆ್ಯಂಡ್ ನ್ಯೂಸ್ ಚಾನಲ್ಸಿಂದನೂ ನಮಗೆ ಲೈವ್ ಅಪ್ಡೇಟ್ಸ್ ಡೈಲಿ ಕರೆಕ್ಟಾಗಿ ಸಿಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನಾವು ಇಲ್ಲಿಂದ ಮುಂಬೈಗೆ ಹೋಗಿ ತಲುಪೋವರೆಗೂ ನಮಗೆ ಟೆನ್ಷನ್ನು, ಬಿಕಾಸ್ ಅಲ್ಲಿಂದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ರೇಷಿಯೋಸ್ ಆರ್ ಬೆಟರ್ ಕಂಪ್ಯಾರಿಟಿವ್ಲಿ. ಡೊಮೆಸ್ಟಿಕ್ ಸ್ವಲ್ಪ ಜಾಸ್ತಿ ಕ್ಯಾನ್ಸಲ್ ಆಗ್ತಿದೆ ಅಂತ. ಅದೇ ಇಲ್ಲಿಂದ ಮುಂಬೈಗೆ ಹೋಗೋವರೆಗೂ ಇನ್ಫ್ಯಾಕ್ಟ್ ಫ್ಯೂ ರೀಲ್ಸ್ ವಿಡಿಯೋಸ್ ನೋಡಿದ್ದೀವಿ ನಾವು. ಫ್ಲೈಟಲ್ಲಿ ಕೂತಿರೋನು ಎಬ್ಸ್ ಕಳಿಸಿರೋದನ್ನ ಕೆಲವು ನೋಡ್ತಿದ್ವಿ, ಇಫ್ ಇಟ್ ಇಸ್ ಟ್ರೂ ಆರ್ ನಾಟ್ ಶೋರ್. ಬಟ್ ನಮ್ಗೆ ಇವಾಗ ಫ್ಲೈಟ್ ಟೇಕ್ ಆಫ್ ಆಗೋವರೆಗೂ ಟೆನ್ಷನ್ ಇಲ್ಲೆಲ್ಲ ಕನ್ಫರ್ಮ್ ಮಾಡಿದ್ದಾರೆ. ಫಿಂಗರ್ಸ್ ಕ್ರಾಸ್ಡ್ ವಿಲ್ ರೀಚ್ ಆ ಡೆಸ್ಟಿನೇಷನ್ ಆನ್ ಟೈಮ್. ಸರ್ ನಿನ್ನೆ ರಾತ್ರಿ 2 o'clock 3 o'clockವರೆಗೂ ಅಲಾರಾಮ್ ಇಟ್ಕೊಂಡು ಎದ್ದು ಚೆಕ್ ಮಾಡಿದ್ದೀನಿ ನನ್ನ ಸ್ಟೇಟಸ್ನ. ಬೆಳಗ್ಗೆ ಮೆಸೇಜ್ ಬಂದ ತಕ್ಷಣ ಬಂದಿದ್ದ ಸೆಕೆಂಡೇ ನಾನು ಚೆಕ್ ಮಾಡಿದೆ, ಇಟ್ ವಾಸ್ ಕನ್ಫರ್ಮ್. ಸೊ ವಿ ಆರ್ ರೀಚಿಂಗ್ ಆನ್ ಟೈಮ್. ಸರ್ ಭಾರತಕ್ಕೆ 5-6 ವಿಮಾನಯಾನ ಸಂಸ್ಥೆಗಳ ಅಗತ್ಯವಿದೆ. ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿಕೆ. ಇಂಡಿಗೋ ಬಿಕ್ಕಟ್ಟಿನ ಬಗ್ಗೆ ಕೇಂದ್ರ ಸರ್ಕಾರ ಕಠಿಣ ನಿಲುವು ತೆಗೆದುಕೊಂಡಿದೆ ಅಂತ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂಡಿಗೋ ಬಿಕ್ಕಟ್ಟಿನ ಕುರಿತು ಮಾತನಾಡಿದ ರಾಮ್ ಮೋಹನ್ ನಾಯ್ಡು, ಭಾರತಕ್ಕೆ 5-6 ದೊಡ್ಡ ವಿಮಾನಯಾನ ಸಂಸ್ಥೆಗಳ ಅಗತ್ಯ ಇದೆ ಎಂದಿದ್ದಾರೆ. ಇಂಡಿಗೋದ ಕಾರ್ಯಾಚರಣೆಗಳು ಕಳೆದ ಕೆಲವು ದಿನಗಳಿಂದ ಅಸ್ತವ್ಯಸ್ತಗೊಂಡಿದ್ದು, ಡಿಸೆಂಬರ್ 5ರಂದು 500ಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ಇಂದು ಸಂಜೆ 6 ಗಂಟೆಯ ಒಳಗೆ ತನ್ನ ಶೋಕಾಸ್ ನೋಟಿಸ್ಗೆ ಪ್ರತಿಕ್ರಿಯಿಸುವಂತೆ ಡಿಜಿಸಿಎ ವಿಮಾನಯಾನ ಸಂಸ್ಥೆಯನ್ನ ಕೇಳಿದೆ. ನಾವು ಸಿಬ್ಬಂದಿ, ಪೈಲಟ್ಗಳು ಮತ್ತು ಇಡೀ ವ್ಯವಸ್ಥೆಯ ಸುರಕ್ಷತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೇವೆ. ಪ್ರಯಾಣಿಕರಿಗೂ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತೇವೆ. ಆದ್ದರಿಂದ ಸಚಿವಾಲಯವು ಎಲ್ಲ ವಿಮಾನಯಾನ ಸಂಸ್ಥೆಗಳಿಗೆ ಹೊಸ ನಿಯಮಗಳನ್ನು ಪಾಲಿಸಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. India is a founding member of the International Civil Aviation Organization and remains firmly committed to the highest global standards of safety. Revised flight duty time limitations, scientifically designed to prevent pilot fatigue, are being implemented. DGCA has issued show cause notices to Indigo's senior leadership and commenced a detailed enforcement investigation. Depending on the outcome, strict and appropriate action as empowered under the aircraft rules and act will be taken. ಏರ್ಪೋರ್ಟ್ಗಳಿಗೆ ವಿಮಾನಯಾನ ಅಧಿಕಾರಿಗಳ ಭೇಟಿ. ಬೆಂಗಳೂರು ಏರ್ಪೋರ್ಟ್ನಲ್ಲೂ ಅಧಿಕಾರಿಗಳ ಪರಿಶೀಲನೆ. ಪ್ರಯಾಣಿಕರ ಪರದಾಟ ಸಮಸ್ಯೆಗಳ ನಡುವೆಯೇ ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇಂದ್ರ ಸರ್ಕಾರದ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ವಿಮಾನಯಾನ ನಿರ್ದೇಶನಾಲಯದ ಅಧಿಕಾರಿ ಶಂಕೇಶ್ ಮೆಹ್ತಾ ನೇತೃತ್ವದ ಅಧಿಕಾರಿಗಳ ತಂಡ ಏರ್ಪೋರ್ಟಿಗೆ ಭೇಟಿ ಮಾಡಿದ್ದು, ವಿಮಾನ ನಿಲ್ದಾಣದ ಅಧಿಕಾರಿಗಳು ಹಾಗೂ ಇಂಡಿಗೋ ವಿಮಾನಯಾನ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ.
ಇಂಡಿಗೋ ವಿಮಾನಗಳ ಬೃಹತ್ ರದ್ದಿನಿಂದ ಪ್ರಯಾಣಿಕರಿಗೆ ಆದ ಸಮಸ್ಯೆಗಳು ಹಾಗೂ ಸಮಸ್ಯೆಗಳ ಪರಿಹಾರಕ್ಕಾಗಿ ತೆಗೆದುಕೊಂಡಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. So the government is deputing officers see at the airports what are the arrangements, particularly for passenger convenience, taken by both the airport operators and the airlines in view of the last few days that the kind of inconvenience was created. These operations, as they resume, we want to get back to a status where the passenger convenience is prioritized over anything else, whether there is sufficient deployment of staff both by the airport operator and the airline. We would like to know, we would also interact with the passengers to know if there are any pain points, anything that needs to be addressed further. ಒಟ್ಟಿನಲ್ಲಿ ದೇಶಾದ್ಯಂತ ಇಂಡಿಗೋ ನಡೆಯಿಂದ ಪ್ರಯಾಣಿಕರಿಗೆ ಆದ ಸಮಸ್ಯೆಗಳ ಸರಮಾಲೆಯಿಂದ ಎಚ್ಚೆತ್ತುಕೊಂಡಿರುವ ಕೇಂದ್ರ ಸರ್ಕಾರ ಈಗಾಗಲೇ ಇಂಡಿಗೋ ಸಂಸ್ಥೆಗೆ ಶೋಕಾಸ್ ನೋಟಿಸ್ ನೀಡಿದೆ. ಆದರೂ ಸಮಸ್ಯೆಯನ್ನು ತ್ವರಿತಗತಿಯಲ್ಲಿ ಪರಿಹರಿಸಬೇಕಾದ ಇಂಡಿಗೋ ಸಂಸ್ಥೆ ಆಮೆಗತಿಯಲ್ಲಿ ವಿಮಾನಗಳ ಕಾರ್ಯಾಚರಣೆ ಹೆಚ್ಚಳ ಮಾಡ್ತಾ ಇದೆ. ಇದರಿಂದ ಸಮಸ್ಯೆ ಹಾಗೆಯೇ ಮುಂದುವರಿತಾ ಇದ್ದು ಪ್ರಯಾಣಿಕರಿಗೆ ಪರದಾಟ ಮಾತ್ರ ತಪ್ತಾ ಇಲ್ಲ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.